ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ಹೆಗಡೆಸ್ ಕಾರ್ನರ್. ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇವತ್ತಿನ ವಿಡಿಯೋ ಏನಪ್ಪಾ ಅಂದ್ರೆ ಪೀರಿಯಡ್ಸ್ ಅನ್ನ ನ್ಯಾಚುರಲ್ ಆಗಿ ಹೇಗೆ ಪೋಸ್ಟ್ಪೋನ್ ಮಾಡಬಹುದು ಅಂತ ತಿಳಿಸ್ತೀನಿ. ಮನೆಯಲ್ಲಿ ಏನಾದ್ರೂ ಪೂಜೆ ಇರುವಾಗ ಇಲ್ವಾ ಏನಾದ್ರೂ ಫಂಕ್ಷನ್ ಇರುವಾಗ ನಮ್ಗೆ ಈ ಪೀರಿಯಡ್ ಒಂದು ದೊಡ್ಡ ತಲೆನೋವು ಆಗತ್ತೆ. ಅದ್ರಲ್ಲೂ ಯಾವ್ದಾದ್ರು ಫಂಕ್ಷನ್ ಟೈಮ್ ಅಲ್ಲಿ ಎಲ್ಲ ಪೀರಿಯಡ್ಸ್ ಆದ್ರೆ ತುಂಬಾನೇ ಕಿರಿಕಿರಿ ಅನ್ಸುತ್ತೆ, ಮೂಡ್ ಸ್ವಿಂಗ್ ಆಗತ್ತೆ, ಫಂಕ್ಷನ್ ಅನ್ನ ಎಂಜಾಯ್ ಮಾಡಕ್ಕೆ ಆಗಲ್ಲ. ಪೀರಿಯಡ್ ಪೋಸ್ಟ್ಪೋನ್ ಟ್ಯಾಬ್ಲೆಟ್ ಅಂತೂ ನಮ್ಮ ಬಾಡಿಗೆ ತುಂಬಾನೇ ಸೈಡ್ ಇಫೆಕ್ಟ್ ಆಗತ್ತೆ, ಅದನ್ನ ತಗೋಬಾರ್ದು ಅಂತಾರೆ. ಅಂತ ಟೈಮ್ ಅಲ್ಲಿ ನ್ಯಾಚುರಲ್ ಆಗಿ ನಮ್ ಪೀರಿಯಡ್ ಅನ್ನ ಡಿಲೇ ಮಾಡಬಹುದು. ನ್ಯಾಚುರಲ್ ಆಗಿ ಪೀರಿಯಡ್ ಅನ್ನ ಡಿಲೇ ಮಾಡೋದು ತುಂಬಾ ವಿಧಾನಗಳಿವೆ, ಬಟ್ ನನಗೆ ತುಂಬಾ ಇಫೆಕ್ಟಿವ್ ಅನ್ಸಿದ್ದು ಇದು. ಸುಮಾರು ಸಲ ನಾನು ಕೂಡ ಟ್ರೈ ಮಾಡಿದಾಗ ನನಗೆ ಇಫೆಕ್ಟ್ ಆಗಿದೆ ಅಂತ ಅನಿಸ್ತು, ಹಾಗಾಗಿ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡೆ. ತುಂಬಾ ಸಿಂಪಲ್ ಇದು. ಎಲ್ಲರ ಮನೇಲೂ ಮೆಂತೆ ಅಂತೂ ಇದ್ದೇ ಇರತ್ತೆ. ಒಂದು ಅರ್ಧ ಸ್ಪೂನ್ ಆಗುವಷ್ಟು ಮೆಂತೆನ ತಗೊಂಡಿದ್ದೀನಿ, ಅಷ್ಟು ಜಾಸ್ತಿ ಏನು ಬೇಡ. ಈ ಅರ್ಧ ಸ್ಪೂನ್ ಮೆಂತೆನ ಹಾಗೇನೆ ನುಂಗಿದ್ರೆ ಆಯಿತು. ಜಗಿದೇನೆ ಹಾಗೇನೆ ನುಂಗಬೇಕು. ನುಂಗ್ಬಿಟ್ಟು 1 ಗ್ಲಾಸ್ ಆಗುವಷ್ಟು ನೀರನ್ನು ಕುಡಿಬೇಕು. ಈ ಥರ ಮಾರ್ನಿಂಗ್ ಎದ್ದ ತಕ್ಷಣನೇ ಮಾಡಬೇಕು. ನಿಮಗೆ ಯಾವಾಗ ಪೀರಿಯಡ್ ಡಿಲೇ ಆಗಬೇಕು ಅದರ 2 ದಿನ ಮೊದಲಿಂದನೇ ಈ ಥರ ಸ್ಟಾರ್ಟ್ ಮಾಡಬೇಕು. ಮಾರ್ನಿಂಗ್ ಮತ್ತು ನೈಟ್ ಮಲಗುವಾಗ 2 ಟೈಮು ಈ ಥರ ಮಾಡಿದರೆ ತುಂಬ ಇಫೆಕ್ಟ್ ಆಗತ್ತೆ. ನಿಮಗೆ ಪೀರಿಯಡ್ ಡಿಲೇ ಆಗೋದು ಸಾಕು ಅನ್ಸಿದ್ರೆ ಅವಾಗ ಸ್ಟಾಪ್ ಮಾಡಿದ್ರೆ ಆಯ್ತು. ಈ ತರ ಮಾಡೋದ್ರಿಂದ ಒಂದು 2 ರಿಂದ 3 ದಿನ ನಾವು ಪೀರಿಯಡ್ ಅನ್ನ ಡಿಲೇ ಮಾಡಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಓಕೆ, ಬಾಯ್. ಸೈನಿಂಗ್ ಆಫ್ ಟು ಹೆಗಡೆಸ್ ಕಾರ್ನರ್.